ಇನ್ನೂ ನೂರಾರು ವರ್ಷ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನು ಪ್ರಮಥ ಶಿವರಂಜನ್ ಸತ್ಯಂಪೇಟೆ. ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ವ್ಯವಹಾರ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ಪರಸೇವೆ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ನಾನಾವ ಕರ್ಮಗಳು ಮಾಡಿದೊಡೆ ಆ ಕರ್ಮಗಳ ಫಲಭೋಗ ನೀನೇ ಕೊಡುವನೆಂದು ನಾ ಬಲ್ಲೆನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಸಲ್ಲೆನು, ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವನಯ್ಯ ನಿಮ್ಮಾನೆ ಕೂಡಲ ಸಂಗಮ ದೇವ. ಇಂದು ನಮ್ಮ ಅಜ್ಜನವರಾದಂತಹ ಲಿಂಗೈಕ್ಯ ಶ್ರೀ ಲಿಂಗಣ್ಣ ಸತ್ಯಂಪೇಟೆ ಅವರ 14ನೇ ಪುಣ್ಯಸ್ಮರಣೆ. ಅವರ ಕುರಿತು ನನ್ನ ಒಂದೆರಡು ಮಾತುಗಳು. ಅಕ್ಷರಗಳ ಆರಾಧಕ, ಸಾಹಿತ್ಯ ಲೋಕದ ಬೆಳಕಿನ ದೀಪ, ಪತ್ರಿಕಾ ರಂಗದ ಸ್ಪಷ್ಟ ನಿಲುವಿನ ದಿಟ್ಟ ರೂಪ. ವರ್ಷಗಳೇ ಉರುಳಿದರೂ ಮಾಸದು ನಿಮ್ಮ ಪ್ರಭಾವ. ನೆನಪಿನಂಗಳದಲ್ಲಿ ಸದಾ ಜೀವಂತ ನಿಮ್ಮ ಭಾವ. ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ಬೆಳಗುವ ಧ್ರುವ ತಾರೆ. ನಿಮ್ಮ ವಿಚಾರಗಳು ಎಂದೆಂದಿಗೂ ನಮಗೆ ದಾರಿದೀಪ. ಧನ್ಯವಾದಗಳು. ನಾನು ಮಾತಿನೊಳಗೆ ಬಂದು ಕಲಿಸಿಕೊಂಡು